ನೀವು ಹೇಳುವುದಕ್ಕೇನು ಪ್ರಮಾಣ? ಜೈನರನ್ನು ಬೌದ್ಧರನ್ನು ನೀವು ಕೇಳಿದರೆ ಅವರು ತಥಾಗತ ಹೇಳಿದ್ದು ಅಂತಾರೆ, ತ್ರಿಪೀಠಕ 3 ಪೆಟ್ಟಿಗೆಯಲ್ಲಿ ಹಾಕಿಟ್ಟಿದ್ದಾರೆ ಅಂತಾರೆ. ಏನಯ್ಯ ಹೇಳಿದ ನಿಮ್ಮ ಗುರು ಅಂದರೆ ಸೌತ್ರಾಂತಿಕ ಒಂದು ಹೇಳ್ತಾನೆ, ವೈಭಾಷಿಕ ಒಂದು ಹೇಳ್ತಾನೆ, ಯೋಗಾಚಾರದವನು ಒಂದು ಹೇಳ್ತಾನೆ, ಮಾಧ್ಯಮಿಕ ಒಂದು ಹೇಳ್ತಾನೆ. ಪರಸ್ಪರ ಅವರವರಲ್ಲಿಯೇ ತಿಕ್ಕಾಟ. ಒಬ್ಬ ಗುರು ಹೇಳಿದ ಉಪದೇಶದ, ನಾವು ಬೌದ್ಧರ ಮೇಲೆ ದ್ವೇಷಕ್ಕೆ ಹೇಳ್ತಿಲ್ಲ. ಈ ದೇಶದಲ್ಲಿ ಬೌದ್ಧರು ಎಷ್ಟು ಕನ್ಫ್ಯೂಷನ್ ಮಾಡಿದ್ರು ಈ ವೈಚಾರಿಕ ಗೊಂದಲವನ್ನು ಎಬ್ಬಿಸಿ 1000 ವರ್ಷಕ್ಕೆ ಮೇಲೆ ಎಬ್ಬಿಸಿ ಅದು ವೈಚಾರಿಕವಾಗಿಯೇ ಉಪಶಾಂತವನ್ನು ಹೊಂದಬೇಕಾಯಿತು. ಸಾಮಾನ್ಯರಿಗೆ ಬರೀ ವಾಮಾಚಾರದಕ್ಕಿತ್ತು. ಇವತ್ತು ಕ್ರಿಶ್ಚಿಯನ್ರು ತಮ್ಮ ಮತದ ಮೂಲ ಸಿದ್ಧಾಂತ ಏನು ಇದನ್ನು ಹೇಳಿ ಜನರನ್ನು ತಿರುಗಿಸೋದಕ್ಕಾಗೋದಿಲ್ಲ. ನಮ್ಮಲ್ಲಿ ಪುಷ್ಕಳವಾಗಿ ವಿಚಾರವಿದೆ. ಅದಕ್ಕೆ ಕೆಲಸ ಕೊಡ್ತೇವೆ, ಮತ್ತೊಂದು ಮಾಡ್ತೇವೆ, ದುಡ್ಡು ಕೊಡ್ತೇವೆ, ಇದು ವಾಮಾಚಾರ. ಬೌದ್ಧರು ಅದನ್ನೇ ಮಾಡ್ತಿದ್ರು ಒಂದು ಕಾಲದಲ್ಲಿ. ಮಕ್ಕಳಾಗದೇ ಇದ್ದವ್ರು ಮಕ್ಕಳು ಕೊಡ್ತೇವೆ, ಕಣ್ಣಿಲ್ಲದೆ ಇದ್ದವ್ರು ಕಣ್ಣು ಕೊಡ್ತೇವೆ, ಅವರು ಮಾಡ್ತಾರೆ ನೋಡಿ. ಇದು ಈ ಜೈನ ಬೌದ್ಧ ಮತಗಳು ವಾಮಾಚಾರಕ್ಕೆ ಬಿದ್ದು ಜನರನ್ನು ಮರಳು ಮಾಡಿ ಜನರ ಸಂಖ್ಯೆ ಹೆಚ್ಚು ಮಾಡಿಕೊಳ್ಳುವ ಸಲುವಾಗಿ, ರಾಜಾಶ್ರಯವನ್ನು ಕಸಿಯುವ ಸಲುವಾಗಿ ಏನೆಲ್ಲ ದೊಂಬರಾಟ ಮಾಡಿದರೂ ಇವತ್ತು ಕ್ರಿಶ್ಚಿಯನ್ರು ಮುಸ್ಲಿಮರು ಅದನ್ನೇ ಮಾಡ್ತಾ ಇದ್ದಾರೆ. ಆದರೆ ವೈಚಾರಿಕವಾಗಿ ಇವರು ನಮ್ಮನ್ನು ಎದುರಿಸಲಾರರು. ಶಂಕರಾಚಾರ್ಯರು ಬೌದ್ಧರನ್ನು ವೈಚಾರಿಕವಾಗಿ ಕೊಂದು ಹಾಕಿದರು. ದೇವರೇ ಎಲ್ಲ ಅಂತ ವಾದ ಮಾಡ್ತೀರಿ, ಆತ್ಮ ಎಲ್ಲ ಅಂತೀರಿ. ಹೇಗೆ ವಾದಕ್ಕೆ ಹೇಳಿದ್ರೆ ಎಲ್ಲಿ ಎಂತೆಂಥವರು ಟಾಂಗ್ ಬಿರಾಂಗ್ ಹೊಡೆದ್ರು ಎದುರಿಗೆ ನಿಲ್ಲಾರದೆ ಹೋಯಿತು ಬೌದ್ಧ ಮತ. ಎಲ್ಲೋ ದೂರದಲ್ಲಿ ಟಿಬೆಟ್ಟಲ್ಲಿ ಸ್ವಲ್ಪ ಉಳಿಯಿತು, ಈಗ ಅಲ್ಲಿ ನಿರ್ನಾಮವಾಯಿತು. ಆಫ್ಘಾನಿಸ್ತಾನದಲ್ಲಿ ಉಳಿದಿತ್ತು. ಆಫ್ಘಾನಿಸ್ತಾನದಲ್ಲಿ ಗಾಂಧಾರ ದೇಶದಲ್ಲಿದ್ದು ಬೌದ್ಧ ಮತ ಬರೇ 10 ವರ್ಷದಲ್ಲಿ ಅಷ್ಟೂ ಜನ ಮುಸ್ಲಿಮರಾದರು. ದೇ ಕುಡ್ ನಾಟ್ ಸ್ಟ್ಯಾಂಡ್. ವೈಚಾರಿಕವಾಗಿ ನಿಲ್ಲುವುದಕ್ಕೆ ಸಾಮರ್ಥ್ಯ ಆಗಲಿಲ್ಲ. ಭಾರತದಲ್ಲಿ ಇದು ಕಾಲ ಹಿಡಿಯುತ್ತೆ ಯುದ್ಧ. ವೈಚಾರಿಕವಾಗಿ ಇನ್ನೂ ಬ್ರಾಹ್ಮಣರಿದ್ದಾರೆ, ಬುದ್ಧಿವಂತರಿದ್ದಾರೆ. ವಾದಕ್ಕೆ ಬಂದರೆ ಬ್ರಾಹ್ಮಣರನ್ನು ಗೆಲ್ಲುವುದಕ್ಕಾಗೋದಿಲ್ಲ. ಯಾಕೆ? ಪ್ರಮಾಣ ಇಟ್ಟು ಮಾತನಾಡ್ತೇವೆ. ಇಷ್ಟು ದೊಡ್ಡ ಇಂಟ್ರಿಕೇಟ್ ಶಾಸ್ತ್ರ, ಪ್ರಮಾಣ, ಪ್ರಮೇಯ, ಪ್ರಮಾತ ಇವುಗಳನ್ನು ಇಟ್ಕೊಂಡು ಒಂದು ಕ್ರಮದಲ್ಲಿ ವಾದವನ್ನು ಮಾಡಿದರೆ ವೇದಾಂತದ ಮುಂದೆ ಎಷ್ಟೇ ಪ್ರಭೇದಗಳಿರಲಿ, ನಮ್ಮಲ್ಲಿ ಸಣ್ಣ ವಿಷಯ, ವೇದಾಂತದ ಮುಂದೆ ನಿಲ್ಲತಕ್ಕಂಥ ಒಂದು ಸಿಸ್ಟಮ್ ಇಡೀ ಜಗತ್ತಿನಲ್ಲಿಲ್ಲ. ಅಷ್ಟು ಸುಂದರವಾದಂತಹ ಪರಿಭಾಷೆ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಮೊದಲನೇದು ಶಾಸ್ತ್ರ ಪ್ರಮಾಣ. ಎಲ್ಲರಿಗಿಂತ ದೊಡ್ಡದು ಶಾಸ್ತ್ರಯೋನಿತ್ವಾತ್, ಅಲ್ಲಿಯೇ ಸಾಯ್ತಾರೆ, ಎಷ್ಟೋ ಮುಂದಕ್ಕೆ ಹೋಗೋದೇ ಇಲ್ಲ. ಶಾಸ್ತ್ರಯಾತಕಯ ಪ್ರಮಾಣ ಅಂತ ಕೇಳಿದರೆ ಅದು ಅನುಭವ ಸಿದ್ಧವಾದ ವಿಷಯಗಳನ್ನು ಹೇಳ್ತಾರೆ ಅವರು. ಅದು ಒಂದು ದೃಷ್ಟಿಯಿಂದ ಪ್ರತ್ಯಕ್ಷವೇ, ನಮಗೆ ಪ್ರತ್ಯಕ್ಷ ಅಲ್ಲ, ಋಷಿಗಳಿಗೆ ಪ್ರತ್ಯಕ್ಷವಾದದ್ದು. ಪರಂಪರೆಯಿಂದ ಬಂದ ಜ್ಞಾನಗಳನ್ನು ರೆಕಾರ್ಡ್ ಮಾಡಿಟ್ಟಿದ್ದಾರೆ. ನೀವು ಅದನ್ನಿಲ್ಲ ಅಂದರೆ ಇಲ್ಲ ಅಂತ ತೋರಿಸಿ ನೋಡೋಣ. ಅದರ ಮೇಲೆ ನಾವು ಅನುಭವವನ್ನು, ತರ್ಕವನ್ನು ಇಡ್ತೇವೆ, ಮತ್ತೊಂದನ್ನು ಇಡ್ತೇವೆ. ಸ್ಮೃತಿ ಪ್ರತ್ಯಕ್ಷಮೈತಿಹ್ಯಂ ಅನುಮಾನಶ್ಚತುಷ್ಟಯಂ ಏತೈರಾದಿತ್ಯಮಂಡಲಂ. 6ನೇ ಭಾಗದಲ್ಲಿ 5 ಪ್ರಮಾಣ ಹೇಳಿದ್ರು, ನಾವಿಲ್ಲಿ 3 ಹೇಳ್ತೇವೆ. ಸ್ಮೃತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನ ಚತುಷ್ಟಯಂ. ಸೂರ್ಯಮಂಡಲ ಅರಿಬೇಕು. ಸೂರ್ಯ ಅಂದ್ರೆ ಏನು? ಪ್ರತ್ಯಕ್ಷ ಕಾಣುವ ಜಗತ್ತಿನ ಈ ಸತ್ಯಾತ್ಮಕ ಜಗತ್ತಿಗೆ ಸೂರ್ಯ ಅನ್ನೋನು ಚಿಹ್ನೆ. ಅವನ ಅಸ್ತಂಗತನಾದರೆ ವರುಣ ಆಗ್ತಾನೆ. ಪ್ರಾತಃ ಕಾಲದಲ್ಲಿ ಮಿತ್ರನಾಗಿರ್ತಾನೆ, ಭಗನಾಗಿರ್ತಾನೆ. 12 ಅಂಶಗಳನ್ನು ಮಾಡಿ ಅದಿತಿ ಹಡೆದ ಈ ಮಕ್ಕಳ 12 ರೂಪವನ್ನು 24 ಗಂಟೆಗೆ 2 ಗಂಟೆಗೆ ಒಬ್ಬೊಬ್ಬನ ಬದಲಾಯಿಸಿ ಒಂದು ನಮ್ಮ ತೈತ್ರಿಯ ಆರಣ್ಯಕದ ಮೊದಲನೇ ಪ್ರಶ್ನೆ ಆರುಣವನ್ನು ಅರ್ಥ ಮಾಡಿಕೊಂಡ್ರೆ ರೋಗ ಇರುವುದಿಲ್ಲ ಅಂತ ಹೇಳ್ತಾರೆ. ಸೂರ್ಯ ತತ್ವ ಭೇದಿಸುವುದು ತುಂಬ ಕಷ್ಟವಾದದ್ದು. ಅದನ್ನು ಭಾಷ್ಯಗಳಿರಬಹುದು, ನಿಮಗೆ ಅನುಭವ ಬರಬೇಕಲ್ಲ, ಅನುಭವ ಕೊಡಬೇಕಾದ್ರೆ ಶ್ರೋತ್ರಿಯನನ್ನೇ ಉಪಸರ್ಪಣೆ ಮಾಡಬೇಕು. ಕಿವಿಯಲ್ಲಿ ಕೇಳಿದರೆ ಸಾಲದು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ, ಭಗವಂತನ ನಿಷ್ಠೆ ಇರುವಂಥ ಅವನಾಗಿರಬೇಕು ಗುರು. ಸತ್ವಸ್ಥಂ, ಪರಮ ಸಾತ್ವಿಕ ಇರಬೇಕು, ಸತ್ವವೃತ್ತಿಯಲ್ಲಿರಬೇಕು. ಶಿಷ್ಯನಿಗೆ ಬೋಧನೆ ಮಾಡುವ ಸಾಮರ್ಥ್ಯ ಇರಬೇಕು. ಅದು ನಮ್ಮ ಯಜುಸ್ ಸಂಹಿತೆಯಲ್ಲಿ ಕಥೆ ಬರ್ತದೆ. ಋಷಿ ಅಂದರೆ ಹೇಗಿರಬೇಕು ಅಂದರೆ ಸ್ವಾಮಿಧೇನಿ ಮಂತ್ರಗಳು. ತಂತ್ವಾ ಸಮಿದ್ಭಿರಂಗಿರಃ ಘೃತೇರವರ್ಧಯಾಮಸಿ ಬೃಹಚ್ಛೋಚಾಯ ವಿಷ್ಟ್ಯ. ಇಂಥದ್ದು 16 ಮಂತ್ರ. ಒಬ್ಬ ಗುರುವಿನಲ್ಲಿ 2 ಶಿಷ್ಯರಿಗೆ ಈ ಮಂತ್ರಗಳು ಉಪದೇಶವಾಗಿದ್ದವು. ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಬ್ರಹ್ಮಿಷ್ಠರು ಅಂತ ಆ ಹುಡುಗರು ಸ್ಪರ್ಧೆ ಮಾಡಿದರಂತೆ. ಒಬ್ಬ ಮಂತ್ರೋಚ್ಚಾರಣೆ ಮಾಡಿದ, ಕೈಯಲ್ಲಿ ಹಸಿ ಹುಲ್ಲಿಟ್ಟುಕೊಂಡು ಅದು ಹೊಗೆ ಆಡಿತು. ಹಸಿ ಹುಲ್ಲು ಹೊಗೆ ಆಡಿತು.
ಇನ್ನೊಬ್ಬ ಅದೇ ಮಂತ್ರಗಳನ್ನು ಅದೇ ಹಸಿ ಹುಲ್ಲನ್ನು ಕೈಯಲ್ಲಿಟ್ಟುಕೊಂಡು ಹೇಳಿದ, ಭಗ್ಗನೆ ಹತ್ತಿಕೊಂಡಿತು. ಋಷ ಇತ್ಯಬ್ರವೀತ್. ಯಾವನ ಬಾಯಲ್ಲಿ ಆಡಿದ ಮಂತ್ರದಿಂದ ಬರೀ ಹೊಗೆ ಬಂದಿತ್ತೋ ಅವನು ಇನ್ನೊಬ್ಬನ ಪಾದಗಳನ್ನು ಹಿಡ್ಕೊಂಡು ನಿಜವಾಗಿ ಋಷಿ ಎಂಬುದಾಗಿ ಹೇಳಿದ. ವೇದ ಸಂಸ್ಕೃತಿಯ ಪರಿಚಯ 5ನೇ ಸಂಪುಟದಲ್ಲಿ ಕೊಟ್ಟಿದ್ದೇನೆ. ಇದರ ಸಾಂಕೇತಿಕ ಅರ್ಥ ಮಾಡಿಕೊಳ್ಳಿ. ಹಸಿ ಹುಲ್ಲಿನಂತೆ, ಅಗ್ನಿಯೇ ಇಲ್ಲದೆ ಇರುವಂಥ ಕಟ್ಟಿಗೆ ತುಂಡಿನಂತೆ ಇರತಕ್ಕಂಥ ಒಬ್ಬ ಮನುಷ್ಯನಲ್ಲಿ ಅಗ್ನಿಜ್ವಾಲೆಯಂತಹ ಪರಮಾತ್ಮ ಸಾನ್ನಿಧ್ಯವನ್ನು ಉಂಟು ಮಾಡಿ ಉಸಿರಾಟವನ್ನು ಮಾಡಿಸಬಲ್ಲ ಗುರು ಯಾವನಿದ್ದಾನೆ ಅವನು ಋಷಿ. ಕಾಡುಗಲ್ಲನ್ನು ವಿಗ್ರಹವನ್ನಾಗಿ ಕಡೆಯಬಲ್ಲವನು, ಹಸಿ ಕಟ್ಟಿಗೆ ಅಂತಿರುವನಲ್ಲಿ ಅಗ್ನಿತ್ವವನ್ನುಂಟು ಮಾಡತಕ್ಕವನು. ಗುರುಕುಲದಲ್ಲಿ ವಾಸ ಮಾಡಬೇಕು. ಒಬ್ಬ ಗುರು ಎಷ್ಟು ಶಿಷ್ಯ ತಯಾರು ಮಾಡಿದ್ರು ನಂಬರ್ ಇಂಪಾರ್ಟೆಂಟ್ ಅಲ್ಲ. ಬಾಟಾ ಶೂ ಫ್ಯಾಕ್ಟ್ರಿಯಲ್ಲಿ ಒಂದು ಹೊತ್ತಿಗೆ ಎಷ್ಟೊಂದು ಶೂ ತಯಾರು ಮಾಡಿದ್ರೆ ಕೇಳ್ತಾರೆ. ಮಾಸ್ ಪ್ರೊಡಕ್ಷನ್ ಎಜುಕೇಷನ್ ಅಲ್ಲ ಋಷ್ಯಾಶ್ರಮದಲ್ಲಿ. ಒಬ್ಬ ಗುರು ಒಬ್ಬನೇ ಶಿಷ್ಯನ ತಯಾರು ಮಾಡಿದ್ರು ಸಾಕು. ಅದು ಲೋಕಕ್ಕೆ ಕೊಡುಗೆಯಾಗಿ ಹೋಗಬೇಕಿದ್ದು ಹಣಕಾಸು ಖರ್ಚಲ್ಲ. ಅದರ ಬೆಲೆ ಗೊತ್ತಿದ್ದ ರಾಜ ಮಹಾರಾಜರುಗಳು ಪೂರ್ವದಲ್ಲಿ ಋಷಿಗಳಿಗೆ ತೊಂದರೆ ಬಾರದಂತೆ ತಾವೂ ಸಂರಕ್ಷಣೆಯನ್ನು ಕೊಟ್ಟು ಜ್ಞಾನಾರ್ಜನೆ ಬೇಕು ಅಂತ ಕೇಳೋವನಿಗೆಲ್ಲ ಅವಕಾಶವನ್ನು ಏರ್ಪಡಿಸಿದ್ದು. ಋಷ್ಯಾಶ್ರಮಗಳ ಕಲ್ಪನೆ ಇವತ್ತು ನಮಗೆ ಎಟ್ಟುಕೋದಿಲ್ಲ. ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧುವೃತ್ಯ ಸಮೇತಂ. ಆ ಸದ್ಗುರು ಒಂದು ಸಾಧುವಾದ ವೃತ್ತಿಯಲ್ಲಿ, ಲೋಕಪೋಷಕ ವೃತ್ತಿಯಲ್ಲಿರಬೇಕು. ಸರ್ಕಾರಿ ವೃತ್ತಿ ಅಂತಲ್ಲ ಅದರ ಅರ್ಥ. ಶಿಷ್ಯಾದಿಗಳು ಪಾಠ ಹೇಳಿ ಶಿಷ್ಯರು ತಂದುಕೊಟ್ಟ ಪದಾರ್ಥಗಳಿಂದಲೇ ಜೀವನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರ. ಬೇರೆ ಸಂಪಾದನೆ ಇಟ್ಕೋಬಾರದು. ನಮಗೆ ತಿಳಿದ ಹಾಗೆ ಸುಮಾರು 60-70 ವರ್ಷಗಳ ಹಿಂದೆ ವೈದಿಕರ ಕುಟುಂಬದಲ್ಲಿ ಯಾರಾದರೂ ಉದ್ಯೋಗ ಹಿಡಿದವರಿದ್ದರೆ ಅವ್ರನ್ನ ತಿರಸ್ಕಾರವಾಗಿ ಕಾಣೋರು, ಲೌಕಿಕರು ಅಂದ್ಬಿಡೋರು. ಈ ಮೆಷಿನ್ನಿಂದ ಹೊಲಿದಿದ್ದು ಶರ್ಟ್ ಹಾಕುವುದು, ಮೆಷಿನ್ನಿಂದ ಉಂಟಾದ ಪದಾರ್ಥವನ್ನು ಅವಲಂಬನೆ ಮಾಡುವವರಿದ್ದರೆ ಅವರು ಲೌಕಿಕರು, ಹೊರಗೆ ತಳ್ಳಿಬಿಡೋರು, ವೈದಿಕರಲ್ಲ ಅಂದ್ಬಿಡೋರು. ಯಾಕೆ? ಪರಾವಲಂಬನೆ ಹೆಚ್ಚಾದಷ್ಟು ನಿಮ್ಮ ವಾಕ್ಶಕ್ತಿ ಕಡಿಮೆ ಆಗ್ತದೆ, ಬ್ರಾಹ್ಮಣ ಸ್ವತ್ತು ನಿರ್ಭಯ ಹೋಗ್ತದೆ, ಸರ್ಕಾರಿ ಗುಲಾಮಗಿರಿಲಿರಬಾರದು. ಸಮಯ ನಿಯತೆಯ ಸಾಧುವೃತ್ಯ ಸಮೇತಂ. ಆದರೆ ಕಾಲ ಕ್ರೂರವಾಗಿ ಒಮ್ಮೊಮ್ಮೆ ಸದ್ಗುರುಗಳಿಗೆ ಒಳ್ಳೆ ಜೀವನಕ್ಕೂ ಅವಕಾಶವಿಲ್ಲದೆ ಇದ್ರೆ ಏನು ಮಾಡಬೇಕು ಅಂದರೆ ಆಪತ್ಸು ಅನಂತರಾವೃತ್ತಿ. ಆಪತ್ಕಾಲ ಬಂದರೆ ಬೇರೊಂದು ವೃತ್ತಿಯನ್ನು ಹಿಡಿಯಬಹುದು ಅಂತ ಹೇಳುತ್ತೆ. ಆದರೆ ಅದು ಸಾಧು ವೃತ್ತಿ ಇರಬೇಕು. ಒಳಗಿನಾಚಾರ ಹೇಗೆ ಡಂಭ ಅಸೂಯ ಆದಿ ಮುಕ್ತಂ. ಜ್ಞಾನ ಅನ್ನೋದು ಪ್ರದರ್ಶನ ವಸ್ತುವಲ್ಲ, ಶೋಕೇಸಲ್ಲಿಡೋ ವಸ್ತುವಲ್ಲ, ಇಷ್ಟು ಪುಸ್ತಕ ಇದೆ ಅನ್ನೋ ತೋರಿಸೋದಲ್ಲ. ಇಲ್ಲಿ ತಲೆಯಲ್ಲಿ ಎಷ್ಟು ಜ್ಞಾನ ಇದೆ ಅಂತ ಕೇಳಬೇಕು. ಇನ್ನೊಬ್ಬರಲ್ಲಿ ಹೆಚ್ಚಿದೆ ಅಸೂಯೆ ಮಾಡತಕ್ಕದ್ದಲ್ಲ. ಜಿತ ವಿಷಯೀಗಣಂ. ಇಂದ್ರಿಯ ವೃತ್ತಿಗಳಲ್ಲಿ ಜಯವನ್ನು ಪಡೆದಿರಬೇಕು. ದೀರ್ಘ ಬಂಧುಂ ದಯಾಳು. ಒಂದು 4 ದಿವಸ ಬಂದ ಒಬ್ಬ ಶಿಷ್ಯ, ಆಮೇಲೆ ತಿರುಗಿ ಬರಲಿಲ್ಲ. ಅವನಿಗೆ ಟೈಮ್ ಕೊಟ್ಟು ನೋಡಬೇಕು, ಕಾರುಣ್ಯವಿರಬೇಕು, ಕರುಣೆ ಇರಬೇಕು. ಆ ಶಿಷ್ಯನನ್ನು ಹೇಗಾದರೂ ತಿದ್ದುತ್ತೇನೆ ಅನ್ನೋ ಧೈರ್ಯ ಬೇಕು, ದಯಾಳುವಾಗಿರಬೇಕು. ಆದರೆ ತಪ್ಪು ಹೆಜ್ಜೆ ಇಟ್ಟರೆ ಸ್ಖಾಲಿತ್ಯೇ ಶಾಸಿತಾರಂ ಸ್ವಪರಹಿತ ಪರಂ ದೇಶಿಕಂ ಭೂಷ್ಣುರಿಪ್ಸೇತ್. ಅಂಥ ಗುರುವನ್ನೇ ಹುಡುಕೊಂಡು ಹೋಗಬೇಕು. ಅಂಥ ಗುರು ತಕ್ಷಶಿಲೆಯಲ್ಲಿದ್ದರೆ ಇಡೀ ಜಗತ್ತಿನ ಮೂಲಗಳಿಂದ ಒಬ್ಬ ಕೌಟಿಲ್ಯ ಚಾಣಕ್ಯನ ಹತ್ರ ಪಾಠ ಕಲಿ ಹೋಗುತ್ತಿದ್ದರು. ಅವನು ಮಲಬಾರ್ ಕೊಲ್ಲಂ ಡಿಸ್ಟ್ರಿಕ್ಟ್ನವನು. ಚಾಣಕ್ಯ ದಕ್ಷಿಣ ಭಾರತದವನು, ಸಾಮವೇದಿ. ಆದರೆ 4 ವೇದಗಳಲ್ಲಿ ಪರಿಣತಿಯನ್ನು ಪಡೆದುಕೊಂಡು ಎಲ್ಲ ಶಾಸ್ತ್ರಗಳಲ್ಲಿ ಪರಿಣತಿ ಇದ್ದರೂ ವಿಶೇಷವಾಗಿ ಅರ್ಥಶಾಸ್ತ್ರದಲ್ಲಿ ಪ್ರಯೋಗ ಚೆನ್ನಾಗಿ ತಿಳ್ಕೊಂಡು ರಾಷ್ಟ್ರ ರಕ್ಷಣೆಯ ಅತಿ ಶ್ರೇಷ್ಠವಾದ ಉಪಾಯಗಳನ್ನು, ಅಭಿಚಾರ ಕೃತ್ಯಗಳನ್ನು ಕೂಡ ರಾಷ್ಟ್ರ ರಕ್ಷಣೆಗೆ ಉಪಯೋಗ ಮಾಡಿಕೊಂಡು ಪ್ರಯೋಗ ಕುಶಲನಾಗಿ ಮಾಡಿ ತೋರಿಸಿ ದುಷ್ಟರನ್ನು ನಿಗ್ರಹಿಸಿ ಎಲ್ಲೋ ಶೂದ್ರಪ್ರಾಯನಾಗಿದ್ದವನನ್ನು ಗುಣಬ್ರಾಹ್ಮಣ್ಯ ಗುಣಕ್ಷತ್ರಿಯತ್ವ ಕಣ್ಣು ಮೇಲೆ ಕೆತ್ತಿ ಅವನು ಬರೆದಿದ್ದ ಅರ್ಥಶಾಸ್ತ್ರ ಕಣ್ಣೆದುರಿಗಿದೆ. ಆಪತ್ಕಾಲದಲ್ಲಿ ರಾಜಮಂತ್ರಿ ಕೆಲಸವನ್ನು ಮಾಡಿದನೇ ಹೊರತು ನಿನ್ನ ಮಂತ್ರಿ ನಿನಗಿರಲಿ ಅಂತ ಅಮಾತ್ರಾಕ್ಷರನ್ನು ತಂದಿಟ್ಟು ತಪವನ ಕರೀತಾ ಇದೆ ಅಂತ ಹೋಗಿಬಿಟ್ಟ ಮಹಾನುಭಾವ. ನಮಗಿದು ರೋಲ್ ಮಾಡೆಲ್. ಒಬ್ಬ ಚಾಣಕ್ಯ ಎಷ್ಟು ಕೆಲಸ ಮಾಡಿದ, ಒಬ್ಬ ವಿದ್ಯಾರಣ್ಯರು ಎಷ್ಟು ಕೆಲಸ ಮಾಡಿದರು. ರಾಜಗುರು ಆಗಬೇಕಂತೇನೆಲ್ಲ ಮಾಡಿದರೆ ರಾಜಗುರು ಆಗಬೇಕಾಯಿತು, ಬೇರೆ ದಾರಿ ಇರಲಿಲ್ಲ. ತಪಸ್ಸು ಅವರ ನಿತ್ಯ ಕ್ಷೇತ್ರ. ಆದ್ದರಿಂದ ಇಂಥ ಹಿತಪರನನ್ನ ಸ್ವಹಿತಪರಂ ದೇಶಿಕಂ ಆಚಾರ್ಯಂ ಭೂಷ್ಣು ಇಪ್ಸೇತ್.
ಬದುಕಬೇಕನ್ನೋನು ಅಂಥ ಗುರುವನ್ನು ಹುಡುಕೊಂಡು ಹೋಗಬೇಕು. ಒಂದು ಕಾಲದಲ್ಲಿ ಕಾಶಿಗೆ ಹೋಗ್ತಿದ್ರು, ಕಾಂಚೀಪಟ್ಟಣಕ್ಕೆ ಹೋಗ್ತಿದ್ರು, ತಿರುಪತಿಗೆ ಹೋಗ್ತಿದ್ರು, ಗೋಕರ್ಣಕ್ಕೆ ಬರ್ತಿದ್ರು. ಒಬ್ಬ ಗುರುವಿನ ಸಲುವಾಗಿ ಅವರಲ್ಲಿಯೇ ಕಲಿಯಬೇಕು ಅಂತ ಹೋಗ್ತಾ ಇದ್ರು. ಪಾಠಶಾಲೆಯಲ್ಲಿ ಎಷ್ಟು ಜನ ಇದ್ದಾರೆ, ಮೇಷ್ಟ್ರು ಎಷ್ಟು ಜನ ಇದ್ದಾರೆ, ಒಳ್ಳೆ ಸ್ಥಿತಿಯಲ್ಲಿ ಇದೆಯಾ ಕಟ್ಟಡ, ಅದಕ್ಕೆ ಸರ್ಕಾರಿ ಗ್ರ್ಯಾಂಟ್ಸ್ ಕೊಡ್ತಾ ಇದ್ದಾರೆ? ಇಲ್ಲ. ಎ ಟೀಚರ್ ಈಸ್ ಅನ್ ಇನ್ಸ್ಟಿಟ್ಯೂಷನ್. ಒಬ್ಬ ಅಧ್ಯಾಪಕ, ಒಬ್ಬ ಗುರು, ಅವನೇ ಒಂದು ಸಂಸ್ಥೆ. ಇಂಥವನು ಶಿಷ್ಯನಿಗೆ ಮಾಡುವ ಉಪಕಾರವೇನು? ಅಜ್ಞಾನಧ್ವಾಂತರೋಧಾತ್ ಅಘ ಪರಿಹರಣಾತ್ ಆತ್ಮಸಾಮ್ಯಾವಹತ್ವಾತ್. ಶ್ಲೋಕ ಓದೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಅಜ್ಞಾನದ ದಾರಿಯನ್ನು ತಡೀತಾನೆ. ಗು ಶಬ್ದಸ್ತು ಅಂಧಕಾರ ಸ್ಯಾತ್, ರು ಶಬ್ದ ತನ್ನಿವಾರಕ. ಕತ್ತಲೆ ದಾರಿ, ಅದು ಹೋಗಬೇಡ ಮಗು ಅಂತ ತಡೀತಾನೆ. ಅಷ್ಟೊತ್ತಿಗಾಗಲೇ ಅಲ್ಪ ಸ್ವಲ್ಪ ಪಾಪ ಸೇರಿದ್ರೆ ಅಘ ಪರಿಹರಣಾತ್ ಆತ್ಮಸಾಮ್ಯಾವಹತ್ವಾತ್. ಶಿಷ್ಯರಲ್ಲಿ ಭೇದವನ್ನು ಮಾಡೋದಿಲ್ಲ ಗುರು. ಗ್ರಹಿಸುವ ಶಿಷ್ಯನಿಗೆ ಒಬ್ಬರಂತೆ ಒಬ್ಬರಿಗೆ ಬುದ್ಧಿ ಇಲ್ಲದೆ ಇರಬಹುದು, ಆದರೆ ಗುರು ಸಮಾನವಾಗಿಯೇ ಮಳೆಯಂತೆ ಒಂದೇ ರೀತಿ ಭೂಮಿಯಲ್ಲಿ ಬೀಳುತ್ತೆ. ಒಂದು ಸಸ್ಯ ಬೇಗ ಬಡಿದುಕೊಳ್ಳುತ್ತೆ, ಇನ್ನೊಂದು ನಿಧಾನವಾಗುತ್ತೆ. ಜನ್ಮ ಪ್ರಧ್ವಂಸ ಜನ್ಮಪ್ರದ ಗರಿಮತಯ ದಿವ್ಯ ದೃಷ್ಟಿ ಪ್ರಭಾವಾತ್. ಭೌತಿಕ ಜನ್ಮ ಹೋಗುವಂತೆ, ದಿವ್ಯ ಜ್ಞಾನ ಉಂಟಾಗುವಂತೆ ಆ ಗರಿಮತಯ ಎರಡನೇ ಜನ್ಮವನ್ನು ಕೊಡ್ತಕ್ಕವನು, ಗಾಯತ್ರ್ಯಾದಿ ಮಂತ್ರಗಳನ್ನು ಉಪದೇಶ ಮಾಡುವವನು. ದಿವ್ಯ ದೃಷ್ಟಿ ಪ್ರಭಾವಾತ್ ನಿಷ್ಪ್ರತ್ಯೂಹ ಆನೃಶಂ ಸ್ಯಾತ್. ಪ್ರತ್ಯುಪಕಾರ ಬುದ್ಧಿ ಇಲ್ಲ. ಗುರುವಿನ ಉಪಕಾರವನ್ನು ತೀರಿಸ್ತೇನೆ ಅಂತ ಅವನಾರು ತಿಳ್ಕೊಂಡ್ರೆ ನರಕಕ್ಕೆ ಹೋಗ್ತಾನೆ. ಗುರುವಿನ ಉಪಕಾರ ತೀರಿಸೋದು ಯಾವಾಗ? ಈಶ್ವರದ್ವಯವು, ವೈಕುಂಠದ್ವಯವು, ನರಕದ್ವಯವೂ ಇದ್ದಾಗ ಮಾತ್ರ ಅಂತ ಬರೆದಿದ್ದಾರೆ. ಅದು ಶಕ್ಯವೇ ಇಲ್ಲ. ಗುರು ಉಪಕಾರ, ಮಾತಾಪಿತೃಗಳ ಉಪಕಾರ ತೀರಿಸೋದಕ್ಕಾಗೋದಿಲ್ಲ. ಗುರುದಕ್ಷಿಣೆ ಅಂತ ಕೊಡ್ತಾರಲ್ಲ, ಏನೋ ಒಂದು ಕಿಂಚಿತ್ ಕೈಂಕರ್ಯ ಚೈತನ್ಯ ಕೃತ್ಯ ಅಂತ ಕೊಡುವುದೇ ಹೊರತು ಆಚಾರ್ಯನ ಉಪಕಾರಕ್ಕೆ ಏನು ಮಾಡೋಕ್ಕಾಗೋದಿಲ್ಲ. ನಿಷ್ಪ್ರತ್ಯೂಹ ಆನೃಶಂ ಸ್ಯಾತ್ ನಿಯತ ರಸತಯ ನಿತ್ಯ ಶೇಷಿತ್ವಯೋಗಾತ್. ಭಗವಂತನ ಸೇವೆಯಲ್ಲಿ ರಸವನ್ನಿಟ್ಟುಕೊಂಡು, ಆ ನೆನ್ನೆ ಹೇಳಿದು ಕೈಂಕರ್ಯ, ಅದರಲ್ಲಿ ಒಂದು ರಸಾನುಭೂತಿ ಇದೆ. ನವರಸದಲ್ಲಿ ಕೈಂಕರ್ಯ ರಸಾನುಭೂತಿ ಅಂತ ಒಂದಿಲ್ಲ, ಅದು ಭಕ್ತಿಯಲ್ಲಿಯೇ ಸೇರುತ್ತೆ. ಭಕ್ತಿ ಅಂತ ಒಂದು ರಸ ಇದೆ ಅಂದರೆ ಶೃಂಗಾರದಲ್ಲಿ ಒಂದು ವಿಭವ ಅಂತ ಹೇಳ್ತೇವೆ. ಅದನ್ನು ಭಕ್ತಿ ಶೃಂಗಾರ ವೃತ್ಯ ಪರಿಣಮತಿ. ಯಾವಾಗ? ಸಾಮಾನ್ಯ ಮನುಷ್ಯರಲ್ಲಿ ಗಂಡು ಹೆಣ್ಣಲ್ಲಿ ತೋರಿಸೋ ಪ್ರೀತಿಗೆ ಶೃಂಗಾರ ಅಂದುಬಿಡ್ತೇವೆ. ಅತ್ಯುನ್ನತನಾದ ಪರಮಾತ್ಮನ ದಿವ್ಯ ಗುಣ ರೂಪ ಇವುಗಳಿಗೆ ಮನಸೋತು ಆತ್ಮೀಯ ಸಮರ್ಪಣೆ ಮಾಡುವಾಗ ಅದಕ್ಕೆ ಭಕ್ತಿ ಎಂಬುದಾಗಿ ಹೇಳ್ತೇವೆ. ಬಪ್ಪುದೇವ ಹರಿಲೀಲಾಮೃತ ಅಂತ ಒಂದು ಗ್ರಂಥವನ್ನು ಬರೆದ. ಅದು ಒಂದು ರೀತಿಯ ಭಾಗವತ. ಶ್ರೀಮದ್ ಭಾಗವತದಲ್ಲಿ ಇಲ್ಲದೆ ಇರುವ ಶೃಂಗಾರ ನಿಮಗೆ ಲೋಕದಲ್ಲಿ ಎಲ್ಲಿ ಬರುತ್ತದೆ ಹೇಳಿ? ಇಷ್ಟು ಗ್ರಂಥ ಓದಿ ನೋಡಿದ್ದೇವೆ. ಶ್ರೀಮದ್ ಭಾಗವತ ಮೂರ್ಧನ್ಯ ಯಾತಕ್ಕೆ ಅಂದರೆ ಎಷ್ಟು ಓದಿದ್ರೂ ಇನ್ನೂ ಓದಬೇಕು. ಅಲ್ಲಿ ಬರ್ತಕ್ಕ ಭಗವದ್ಭಕ್ತರ ಸ್ತುತಿಗಳು ಒಂದೊಂದನ್ನು ನಾವು ಕೂಲಂಕಷವಾಗಿ, ಈ ಊರಿಗೆ ಬಂದ ಮೇಲೆ ಕುಂತಿ ಸ್ತುತಿಗೆ ವ್ಯಾಖ್ಯಾನ ಮಾಡಿದೆ, ಕನ್ನಡದಲ್ಲಿ ಅಚ್ಚಾಗ್ತಾ ಇದೆ. ಈಗ ಬೆಂಗಳೂರಿನಲ್ಲಿ ಒಬ್ಬರು ಮಹನೀಯರು 1 ತಿಂಗಳು ಮಹಾಭಾರತ ಪ್ರವಚನ ಏರ್ಪಡಿಸಿದ್ದಾರೆ. ಅದು ಮಂಗಳದ ದಿವಸ ಪ್ರತಿಯೊಬ್ಬರಿಗೆ ಒಂದು ಪ್ರತಿಯನ್ನು ಕೊಡುವುದಕ್ಕಾಗಿ 1000 ಪ್ರತಿ ಅಚ್ಚು ಮಾಡಿಸಬೇಕು ಅಂತ ಕೇಳಿಬಿಟ್ರು. ನಾನು ಮರ್ತೋಗಿತ್ತು. ಅಲ್ಲಿ ಬೆಂಗಳೂರಿನಲ್ಲಿ ಟೈಮ್ ಆಗೋದಿಲ್ಲ ಹರಿಚಿಂತನೆಗೆ ಅಂತ ಅಲ್ಲಿ ವ್ಯಾಖ್ಯಾನ ತಂದಿದ್ದೆ. ಇಲ್ಲಿ ಕೂತು ಅದನ್ನು ಬರದೆ ಅವಳು ಕೇಳ್ತಾಳೆ, ನನಗೆ ವಿಪತ್ತುಗಳನ್ನು ಮೇಲೆ ಕೊಡುವಂತಾಳೆ. ಭೀಷ್ಮ ಸ್ತುತಿಗಿಂತ ಮೊದಲು ಭಾಗವತದಲ್ಲಿ ಮೊದಲು ಬರುವುದೇ ಕುಂತಿ ಸ್ತುತಿ. ವಿಪದ ಸಂತು ನಶ್ವತಿ ತತ್ರ ಜಗದ್ಗುರು. ಲೋಕದಲ್ಲಿ ಇನ್ಯಾವ ಭಕ್ತರ ವಾಯಿಲಿ ಮಾತು ಬರೋದಿಲ್ಲ. ವಿಪತ್ತುಗಳ ಮೇಲೆ ಕೊಡು ಅಂತ ಕೇಳ್ತಾಳೆ. ಮೊದಲನೇದು ಒಂದು 15 ಶ್ಲೋಕ ಕಳೆದ ಮೇಲೆ, ಕೃಷ್ಣ ನಿನ್ನನ್ನು ಬಿಟ್ಟು ನನಗೆ ಮಕ್ಕಳಲ್ಲಿಯೂ ಪ್ರೇಮ ಹೋಗಿಬಿಡುವಂತೆ ಮಾಡು ಅಂತ ಕೇಳ್ತಾಳೆ. ಅದು ಒಂದು ಪಾಠ. ಇಂಥ ದೃಷ್ಟಿ ಕೊಡೋರು ಯಾರು? ಭಗವಂತನ ಸೇವೆಯಲ್ಲಿ ನಿಯತ ರಸತಯ ನಿತ್ಯ ಶೇಷಿತ್ವಯೋಗಾತ್. ಭಗವಂತನ ಸ್ಥಾನದಲ್ಲಿ ಇವರೇ ಕೂತಿರ್ತಾರೆ. ಶಿಷ್ಯನಿಗೆ ಅನುಭವಕ್ಕೆ ಬರ್ತದೆ. ದೇವರ ಕಣ್ಣಿಗೆ ಕಾಣಿಸ್ತಾನೆಯೋ ಕಾಣಿಸೋದಿಲ್ವ? ನಮಗೆ ಗುರುವೇ ದೇವರ ಸ್ಥಾನದಲ್ಲಿದ್ದಾರೆ ಅಂತ ಅಲ್ಲಿ ಮಾಡುವ ಸೇವೆಯಲ್ಲೇ ಮಾಡುವುದು. ಹೀಗೆ ಆಚಾರ್ಯ ಸದ್ಭಿ ಅಪ್ರತ್ಯುಪಕರಣಧಿಯ ದೇವವತ್ಸ್ಯಾದುಪಾಸ್ಯ. ಹಾಗಿದ್ರೆ ಶಿಷ್ಯನ ಲಕ್ಷಣವೇನು? ಸದ್ಬುದ್ಧಿ, ಸಾಧು ಸೇವಿ, ಸಮುಚಿತ ಚರಿತ, ತತ್ವಬೋಧಾಭಿಲಾಷಿ, ಶುಶ್ರೂಷು, ತ್ಯಕ್ತಮಾನಃ, ಪ್ರಣಿಪತನಪರಃ, ಪ್ರಶ್ನಕಾಲ ಪ್ರತೀಕ್ಷ,
ಶಾಂತಃ ದಾಂತಃ ಅನಸೂಯಃ ಶರಣಮುಪಗತಃ ಶಾಸ್ತ್ರವಿಶ್ವಾಸಶಾಲಿ ಶಿಷ್ಯ ಪ್ರಾಪ್ತಃ ಪರೀಕ್ಷಾಂ ಶಿಷ್ಯ ಪ್ರಾಪ್ತಃ ಪರೀಕ್ಷಾಂ ಕೃತವಿತ್ ಕೃತಜ್ಞನಾಗಿರಬೇಕು. ಅಭಿಮತಃ ತತ್ವತಃ ಶಿಕ್ಷಣೀಯ ಸದ್ಬುದ್ಧಿ ಕಲಿಯಬೇಕು ಅನ್ನೋ ಆಸೆಯಿಂದ ಬರಬೇಕೇ ಹೊರತು ಈ ಮೇಷ್ಟಿಗೆ ಏನಾದ್ರು ಗೊತ್ತಿದೆಯೋ ಗೊತ್ತಿಲ್ಲವೋ ಅಂತ ಪರೀಕ್ಷೆ ಮಾಡೋ ದೃಷ್ಟಿಯಿಂದ ಬಂದವನು ಮೊದಲು ಗೆಟೌಟ್ ಅನ್ಬೇಕು. ಸದ್ಬುದ್ಧಿ ಆತ್ಮೋಜ್ಜೀವನಕ್ಕೋಸ್ಕರ ಬರಬೇಕು. ಸಾಧು ಸೇವಿ ಗುರುವಾಶ್ರಮದಿಂದ ಹೊರಗೆ ಹೋದರೂ ಸತ್ಪುರುಷರ ಸಂಘ ಇರಬೇಕು ಅವನಿಗೆ. ಆಶ್ರಮದಲ್ಲಿಯೂ ಜೊತೆಯಲ್ಲಿದ್ದವ್ರ ಜೊತೆಯಲ್ಲಿ ಕಲಹವನ್ನು ಮಾಡಬಾರದು. ಭಗವದ್ಭಕ್ತರನ್ನ ಕಂಡ್ರೆ ನಮ್ಮವರು ಅಂತ ಭಾವನೆ ಇರಬೇಕು. ಸಮುಚಿತ ಚರಿತ ಅವನ ವೃತ್ತಿಗೆ ಮನೋವೃತ್ತಿಗೆ ಅನುಕೂಲವಾದಂತಹ ಶೀಲಾಚಾರ ಇರಬೇಕು. ತತ್ವಬೋಧಾಭಿಲಾಷಿ ಅರ್ಧರಾತ್ರಿ ಪಾಠ ಹೇಳ್ತಾರೆ ಅಂದರೂ ಎದ್ದು ಕೂತ್ಕೊಳ್ಳಬೇಕು. ಗುರು ಶುಶ್ರೂಷೆ ಮಾಡೋದಂತಾರೆ. ಶುಶ್ರೂಷೆ ಅಂದರೆ ಕೆಲವರಿಗೆ ಈ ಕೈ ಹಿಸ್ಕುವುದು ಕಾಲು ಹಿಸ್ಕುವುದು ಬರೀ ಇದೇ ತಿಳ್ಕೊಂಡಿದ್ದಾರೆ. ಕೊರಳು ಹಿಸ್ಕೋಬೋದು. ಶುಶ್ರೂಷ ಅಂದರೆ ಶ್ರೋತುಮಿಚ್ಛ ಅಲ್ಲ. ಅವ್ರು ಯಾವಾಗ ಹೇಳಿದ್ರು ಕೇಳಬೇಕು ಅನ್ನೋದಕ್ಕೆ ಹತ್ರ ಇರಬೇಕು. ಅಂತೇವಾಸಿ ಅಂತೇವಾಸ್ಯುತ್ತರ ರೂಪಂ ಹತ್ತಿರದಲ್ಲಿರಬೇಕು. ಅವ್ರಿಗೆ ಯಾವಾಗ ಮೂಡು ಬರ್ತದೆಯೋ ಗುರುಗಳಿಗೆ, ಶಬರಿಗೆ ಯಾವಾಗ ಪಾಠ ಹೇಳಿದ್ರೋ, ಯಾವಾಗ ಏನನ್ನು ನೋಡಿದ್ದಳೋ ಆ ಮೂಕ ಸಂವೇದನೆಯಲ್ಲಿಯೇ ಶಿಷ್ಯ ಎಲ್ಲ ಪಾಠ ಆಗಿತ್ತು ಅವಳಿಗೆ. ಶುಶ್ರೂಷು ತ್ಯಕ್ತಮಾನಃ ದುರ್ಭಿಮಾನ ಇರಬಾರದು. ಪ್ರಣಿಪತನ ಪರಃ ನಮಸ್ಕಾರಶೀಲನಾಗಿರಬೇಕು. ಪ್ರಶ್ನಕಾಲ ಪ್ರತೀಕ್ಷ ಪ್ರಶ್ನೆಗೆ ಸರಿಯಾದ ಕಾಲ ಬರಲಿ ಅಂತ ಕಾಯಬೇಕು. ಕೇಳೋದಕ್ಕೆ ಮೊದಲೇ ಪ್ರಶ್ನೆ ಕೇಳೋದಲ್ಲ. ಮೊದಲು ಶ್ರವಣ 1 ವರ್ಷ 2 ವರ್ಷ 3 ವರ್ಷ ಗುರುಗಳಲ್ಲಿ ಚೆನ್ನಾಗಿ ಶ್ರವಣವನ್ನು ಮಾಡಿ ಆಮೇಲೆ ಸಂದೇಹ ಬಂದದ್ರಲ್ಲಿ ಪ್ರಶ್ನೆ ಎತ್ತಬೇಕು. ಪ್ರಶ್ನೋಪನಿಷತ್ತಲ್ಲಿ 6 ಜನ ಶಿಷ್ಯರು ಗುರುಗಳನ್ನು ಹೋಗಿ ನಮಗೆ ಕೆಲವು ಪ್ರಶ್ನೆ ಇದೆ ಕೇಳಬೇಕು ಅಂತಾರೆ. ಪ್ರಶ್ನೆ ಇರಲಿ, ನಮ್ಮಲ್ಲಿ ಸ್ವಲ್ಪ ಕಾಲ ವಾಸ ಮಾಡಿ ಆಮೇಲೆ ಪ್ರಶ್ನೆ ಎದ್ರೆ ಉತ್ತರ ಕೊಡ್ತೇವೆ ಅಂತಾರೆ ಅವರು. ಗುರುಕುಲ ವಾಸ ಮಾಡಿದವನಿಗೆ ಪ್ರಶ್ನೆಗಳು ತಾವೇ ಸತ್ತು ಹೋಗಿಬಿಡ್ತವೆ. ಸಮಟೈಮ್ಸ್ ಕ್ವಶನ್ಸ್ ಡೈ ವಿತೌಟ್ ಯುವರ್ ಹ್ಯಾವಿಂಗ್ ಟು ಆಸ್ಕ್ ದೆಮ್. ಯಾರಿಗೋ ಏನೋ ಹೇಳ್ತಿರ್ತಾರೆ, ನಮ್ಗೆ ಉತ್ತರ ಸಿಕ್ಕಿಬಿಡುತ್ತೆ. ಅವ್ರ ನಡತೆಯಲ್ಲಿ ಉತ್ತರ ಸಿಕ್ಕಿಬಿಡುತ್ತೆ. ಪ್ರಶ್ನೆ ಕೇಳೋದು ದೊಡ್ಡದಲ್ಲ. ಭಾರತೀಯ ಸಂಪ್ರದಾಯದಲ್ಲಿ ಈ ಪ್ರಶ್ನೋತ್ತರಕ್ಕೆ ಇರುವಷ್ಟು ಬೆಲೆ ಜಗತ್ತಲ್ಲಿ ಬೇರೆ ಕಡೆಯಲ್ಲಿಲ್ಲ. ನಮಗೆ ಇನ್ನೊಬ್ಬರು ಡೆಮೋಕ್ರಸಿ ಹೇಳ್ಕೊಡ್ಬೇಕು, ಆದರೆ ಕಾಲ ಇದೆ ಅಂತಾರೆ. ಪ್ರಶ್ನ ಕಾಲ ಪ್ರತೀಕ್ಷ ಶಾಂತಃ ದಾಂತಃ ಬಹಿರಿಂದ್ರಿಯ ಅಂತರಿಂದ್ರಿಯಗಳ ನಿಗ್ರಹ ಇದ್ದುಕೊಂಡು ಅನಸೂಯು ಅಸೂಯ ಬುದ್ಧಿ ಸಹಾಧ್ಯಾಯಗಳಲ್ಲೂ ಇರಬಾರ್ದು, ಗುರುಗಳಲ್ಲೂ ಇರಬಾರ್ದು. ಶರಣಮುಪಗತಃ ನಿಮ್ಮನ್ನು ಬಿಟ್ಟರೆ ನನಗೆ ಜ್ಞಾನ ಕೊಡೋರಿಲ್ಲ ಅಂತ ದೈನ್ಯ ಭಾವದಿಂದ ಶಾಸ್ತ್ರ ವಿಶ್ವಾಸಶಾಲಿ ಕೇಳಿದ್ರಲ್ಲಿ ಶ್ರದ್ಧೆ ಇರುವನಾಗಿರಬೇಕು. ಇಂಥವನು ಬಂದರೆ ಶಿಷ್ಯ ಪ್ರಾಪ್ತಃ ಪರೀಕ್ಷಾಂ ಅವನನ್ನು ಚೆನ್ನಾಗಿ ಶೋಧಿಸಿ ಕೃತವೀತಿ ಅವನು ಕೃತಜ್ಞ ಇರ್ತಾನೆ ಅಂತ ನಂಬಿಕೆ ಉಂಟಾದರೆ, ಅಭಿಮತಃ ಗುರುವಿಗೆ ಒಪ್ಪಿಗೆ ಆದರೆ ತತ್ವತಃ ಶಿಕ್ಷಣೀಯ ಅವನಿಗೆ ಪಾಠವನ್ನು ಹೇಳಿಕೊಡಬಹುದು. ಸರಿಯಾದ ಗುರುವೇ ಅಂತ ಇವನು ಅಲ್ಲಿ ಇಲ್ಲಿ ಕೇಳಿ ವಿಚಾರಿಸ್ಕೊಂಡೇ ಬಂದಿರ್ತಾನೆ ಶಿಷ್ಯ. ಬಂದವರೆಲ್ಲ ಒಳ್ಳೆಯ ಶಿಷ್ಯರಲ್ಲ. ಕೆಲವರಿಗೆ ಹೃದಯ ತೆರೆದು ಹೇಳ್ತಾರೆ, ಕೆಲವರಿಗೆ ಹೇಳೋದಿಲ್ಲ. ಧನುರ್ವಿದ್ಯೆಯನ್ನೇ ತಗೊಳ್ಳಿ. ಅರ್ಜುನನಿಗೆ ಧಾರೆ ಎರೆದಷ್ಟು ದ್ರೋಣ ತನ್ನ ಹೃದಯಾಂತರದ ಆ ಗುಟ್ಟುಗಳನ್ನು ಅಶ್ವತ್ಥಾಮನಿಗೂ ಹೇಳ್ಕೊಡಿ. ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಹೇಳ್ಕೊಡಲಿಲ್ಲ. ನಿನಗೆ ಅವನೇ ಹೆಚ್ಚು ಅಂತ ಅವನು ಗಲಾಟೆ ಮಾಡಿದ. ಹೌದು, ಅವನಲ್ಲಿ ಸದ್ಗುಣ ಇದೆ, ನೀನು ಮುಂಗೋಪಿ, ನೀನು ಅವಿವೇಕಿ, ದುರ್ಬುದ್ಧಿ, ಹೀಗೆಲ್ಲ ದ್ರೋಣನೇ ಬೈತಕ್ಕಂಥ ಮಾತುಗಳು ಬರ್ತವೆ ಮಹಾಭಾರತದಲ್ಲಿ. ವೇದಾಂತ ವಿದ್ಯೆ ಮಾತ್ರವಲ್ಲ, ಯಾವುದೇ ವಿದ್ಯೆ ಸಿದ್ಧಿ ಆಗಬೇಕಾದ್ರೆ ಈ ಲಕ್ಷಣಗಳನ್ನು ಹೇಳ್ತಾರೆ. ಅದರಲ್ಲಿ ಆಚಾರ್ಯ ಭಕ್ತಿ ಇದ್ದವನಿಗೆ ಒಂದು ವೇಳೆ ಶಾಸ್ತ್ರಜ್ಞಾನ ಹೃದಯಕ್ಕೆ ನಾಟದೇ ಇದ್ದರೂ ಗುರುಗಳನ್ನು ಹೊಂದಿದ ಮಾತ್ರದಿಂದ ಮೋಕ್ಷ ಆಗತ್ತೆ ಅಂತ ಹೇಗೆ ಹೇಳ್ತೀರಿ? ಅದಕ್ಕೊಂದು ಉದಾಹರಣೆ ನ್ಯಾಸ ತಿಲಕ ಅನ್ನುವ ಸ್ತೋತ್ರದಲ್ಲಿ ನೋಡು. ಸ್ತೋತ್ರ ಗ್ರಂಥದಲ್ಲಿ ಇಷ್ಟೆಲ್ಲ ಉಪದೇಶ ಕೊಟ್ಟಿದ್ದಾರೆ. ಅಂಧೋನಂದಗ್ರಹಣ ವಶಕಃ ಯಾತಿರಂಗೇಶ ಯದ್ವತಿ. ಅಂಧ ಅನಂಧಗ್ರಹಣ ವಶಕ. ಒಬ್ಬ ಕುರುಡ ಇದ್ದಾನೆ, ದಾರಿ ಗೊತ್ತಿಲ್ಲ, ಪ್ರವಚನ ಕೇಳಬೇಕು ಅಂತ ಆಸೆ. ಎಲ್ಲೋ ಆ ಕಡೆ ಮೂಲೆಯಲ್ಲಿರ್ತಾನೆ. ಪಕ್ಕದ ಮನೆಯವನು ಕೇಳ್ತಾನೆ ಹುಡುಗನನ್ನ, ಏನಪ್ಪ ನೀವು ಪ್ರವಚನಕ್ಕೆ ಹೋಗ್ತಾ ಇದ್ದೀಯಾ? ಮಗು ನನ್ನೂ ಕರ್ಕೊಂಡು ಹೋಗ್ತೀಯಾ? ಆಗ್ಬೋದು ಅಜ್ಜ, ಬನ್ನಿ, ಕರ್ಕೊಂಡು ಹೋಗ್ತಾನೆ. ಕಣ್ಣಿಲ್ಲದವನು ಕಣ್ಣಿದ್ದವನ ಮೇಲೆ ವಿಶ್ವಾಸವಿಟ್ಟು ನಡೆದರೆ ಖಂಡಿತವಾಗಿ ಹೋಗಬೇಕು, ದಾರಿ ಮುಟ್ಟುವಂತೆ.
ಈ ಉದಾಹರಣೆ ಒಂದು ಸಾಕಲ್ಲ. ಅಂಧೋ ಅನಂಧಗ್ರಹಣ ವಶಕಃ ಯಾತಿ ರಂಗೇಶ ಯದ್ವತ್. ಎರಡನೇದು ಪಂಗು ನೌಕಾ ಕುಹರ ನಿಹಿತ ನೀಯತೆ ನಾವಿಕೇನ.